ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಒಂದು ಭವ್ಯವಾದ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಶಕ್ತಿ ಹಾಗೂ ಈ ಒಂದು ಸಮಾಜದ ಶಕ್ತಿಯನ್ನು ನಿಮ್ಮ ಚಪ್ಪಾಳೆಯ ಮುಖಾಂತರ ತೋರಿಸಬೇಕಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆ ಇನ್ನೊಮ್ಮೆ ತಮ್ಮೆಲ್ಲರಿಂದ ಬರಲಿ ಅಂತ ನಾನು ಆಶಿಸ್ತೇನೆ. ರೆಡಿ ಸರ್, ರೆಡಿ ಸರ್.
ಸ್ವಾಗತ ಇದೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಎಂ.ಐ. ಪಾಂಡಿಚೇರಿ ಅವರಿಗೆ ಎಂ.ಐ. ಪಾಂಡಿಚೇರಿ ಅವರು ವೇದಿಕೆ ಬರ್ತಾ ಇದ್ದಾರೆ. ಹೀಗಾಗಿ ಎಂ.ಐ. ಪಾಂಡಿಚೇರಿ ನೋಡ್ರಿ ಅಪ್ಪಾಜಿ ಶ್ರೀ ರಾಧಾಕೃಷ್ಣ ಮನೆ ಲೋಕಸಭಾ ಸದಸ್ಯರು ಸಗರ ನಾಡಿನ ಶ್ರೀ ಸರ್ ಸಾಮಾನ್ಯ ಕ್ಯಾಮೆರಾ ಚಾಲು ದೇಶದ ಪ್ರತಿಯೊಬ್ಬ ಯುವಕರ ಕ್ಯಾಮೆರಾ ಚಾಲು ಹೃದಯ ಸಾಮ್ರಾಟನಂತೆ ಎಲ್ಲರಿಗೂ ಹರಿಸಿ ಹಾರೈಸಿ ಸಂತೈಸುವ ಸನ್ಮಾನ್ಯ ಶ್ರೀ ಪರಮ ಪೂಜ್ಯ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಜನ್ಮದಿನವನ್ನು ಇವತ್ತು ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವು ಆಚರಣೆಯನ್ನು ಮಾಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಸಂಸದರಾಗಿರುವಂಥ ಉಮೇಶ್ ಜಾಧವ್ ಅವರು ಈಗ ರಾಧಾಕೃಷ್ಣ ದೊಡ್ಡಮನಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಗುರುಗಳ ಪರಮ ಭಕ್ತರಾಗಿರುವಂಥ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಶಾಸಕರು ಸಂತರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಗರನಾಡಿನಿಂದ ಸಹಸ್ರಾರು ಭಕ್ತರ ಸಂಖ್ಯೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ನಾವು ಬಹಳ ಒಂದು ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ರಾಧಾಕೃಷ್ಣ ಹುಟ್ಟುಹಬ್ಬ ಇದ್ದಿದೆ ಅಂತ ಅದರಂತೆ ಇವತ್ತು ಕಲಬುರಗಿ ಜಿಲ್ಲೆಯ ಸಂಸದರಾಗಿರುವಂಥ ರಾಧಾಕೃಷ್ಣ ದೊಡ್ಡಮನಿ ಅವ್ರದ್ದು ಕೂಡ ಹುಟ್ಟುಹಬ್ಬ ಇವತ್ತೇ ಇರುವುದರಿಂದ ಗುರುಗಳ ಸಮ್ಮುಖದಲ್ಲೇ ಅವರ ಕೂಡ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಅದು ಗುರುಗಳ ಆಶೀರ್ವಾದ ಕೂಡ ರಾಧಾಕೃಷ್ಣ ದೊಡ್ಡಮನಿಯವರು ಪಡೆದುಕೊಂಡು ಈ ಕಾರ್ಯಕ್ರಮದಿಂದ ತೆರೆದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಕಾರಣೀಭೂತರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ. ಪರಮಪೂಜ್ಯ ಡಾಕ್ಟರ್ ಮೌಲಾನಪ್ಪ ಸ್ವಾಮೀಜಿಯವರೇ ಮತ್ತು ಪರಮಪೂಜ್ಯ ಮಲ್ಲಿಕಾರ್ಜುನ ಅಪ್ಪಾಜಿಯವರೇ, ಸಮಾಜದ ಹಿರಿಯರಾದಂಥ ಭೀಮಣ್ಣ ಸಾಲಿಯವರೇ, ಲಚ್ಚಪ್ಪ ಜಮಾದವರೇ, ಹನುಮಂತ ಶಂಕರವರೇ, ಶಿವಕುಮಾರ್ ಜಮಾದವರೇ, ವೇದಿಕೆ ಮೇಲೆ ಇದ್ದಂಥ ಎಲ್ಲ ಸಮಾಜದ ಮುಖಂಡರೇ, ನಡೆದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಕ್ಷಮಿಸಬೇಕು. ನಾನೊಂದು ಭಾಳ ಮಹತ್ವದಂಥ ಗೋಷ್ಠಿಯಲ್ಲಿ ಮಾತನಾಡಬೇಕಾಗಿತ್ತು. ಆ ಕಾರ್ಯಕ್ರಮ ಮುಗಿಯೋದಕ್ಕೆ ಭಾಳ ವಿಳಂಬವಾಯಿತು. ತಡಮಾಡಿ ಬಂದಿದ್ದೀನಿ. ನಮ್ಮೆಲ್ಲರ ಚಿಂತನೆ ಕೇಳ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ವಿಠ್ಠಲ್ ಹೇರೂರವರನ್ನು ನೆನೆಸ್ಕೋಬೇಕು. ವಿಠ್ಠಲ್ ಹೇರೂರ್ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಅವರು ಎಡಪಂಥೀಯ ಸಿದ್ಧಾಂತ ಹೊಂದಿದ್ರು, ಕ್ರಾಂತಿಕಾರಿ ವಿಚಾರಗಳಿದ್ದು, ಸಮಾಜದ ಬಗ್ಗೆ ಅಭಿವೃದ್ಧಿಗೆ ಏಳಿಗೆ ಇತ್ತು ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾಯಿದ್ರು. ಇವತ್ತು ವಿಠ್ಠಲ್ ಹೇರೂರು ಹೋದ್ಮೇಲೆ ನಮ್ಮ ಜಿಲ್ಲೆಯಲ್ಲಿ ಹೋರಾಟಗಾರರ ಕೊರತೆ ಜಾಸ್ತಿ ಆಗಿದೆ. ಅಂಥ ಒಂದು ಸಮಾಜದಲ್ಲಿ ತಾವೆಲ್ಲ ಇವತ್ತು ಗುರುಗಳ ಒಂದು ಜನ್ಮ ಜನ್ಮೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಬಂದಿದ್ರಿ. ಇವತ್ತು ಭಾಳ ಸಂತೋಷ. ಈ ಹಿಂದೆ ಈ ಸಮಾಜವನ್ನು ಭಾಳ ಕೀಳಾಗಿ ನೋಡ್ತಾ ಇದ್ರು, ಭಾಳ ಕೆಟ್ಟ ವೃತ್ತಿಯನ್ನು ನಡೆಸ್ಕೊತಾ ಇದ್ರು. ಆದರೆ ಪ್ರಜಾಪ್ರಭುತ್ವ ಬಂದ ಮೇಲೆ ಎಲ್ಲ ಸಮಾಜಗಳಲ್ಲಿ ಕೂಡ ಸ್ವಾಭಿಮಾನಿ ಬರ್ತಾ ಇದೆ, ಎಲ್ಲರಿಗೂ ಕೂಡ ಗೌರವ ಬರಬೇಕು ಅಂತ ಇದೆ. ಇವತ್ತು ನಿಮ್ಮ ಸಮಾಜದವರಾದಂಥವರು ದೇವೇಂದ್ರಪ್ಪ ಗಾಳಪ್ಪನವರು ಮಂತ್ರಿಯಾಗಿದ್ದರು, ತಿಪ್ಪಣ್ಣ ಗಮ್ಮಕ್ಕನವರು ಮತ್ತು ನನ್ನ ಗೆಳೆಯರಾದಂಥ ಬಾಬಾರಾವ್ ಜಂಜನ್ಸೂರವರು ಭಾಳ ಹುದ್ದೆಗಳಿಗೆ ಹೋಗಿದ್ದಾರೆ.
ನೀವೆಲ್ಲರೂ ಕೂಡ ಅವರ ಪ್ರೇರಣೆಯನ್ನು ಪಡೆದು ಶಿಕ್ಷಿತರಾಗಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಬೇಕು, ರಾಜಕೀಯ ನಾಯಕತ್ವಗೊಳಿಸಬೇಕು ಮತ್ತು ವಿಠ್ಠಲ ಹೆರೂರು